ಅಂದಂಗ ಹೋಗಿದ್ ಕೆಲಸ ಏನಪ್ಪ? ಎಲ್ಲ ಆತದಲ್ಲ ಹೆಸರು ಪಸರು ಹಚ್ಚಿ ಬರೋದು ಹಾ? ಹ್ಞೂ ಮಾವ, ಅಲ್ಲೇನೋ ಆಫೀಸ್ನಾಗ ಅದು ಇದು ಏನೇನೋ ಭಾಳ ರಾಮಾಯಣ ಇತ್ತು ಮಾವ ಅದು. ಹಂಗಾಗಿ ಈಕಿನ ಹೋದ್ಲು, ಅಲ್ಲಿ ಹಂಗೆ ಹೊರಗೆ ಕೂತ್ಕೊಂಡಿದ್ದೆ. ಆಮೇಲೆ ಅದೆಲ್ಲ ಹೆಸರೆಲ್ಲ ಹಚ್ಚಿಕೆ ಹಚ್ಬಿಡೋರು. ಆದ್ರೇನು ರೊಕ್ಕ ಮಾತ್ರ ಹಾಸ್ಟೆಲಿಂದ ಪೂರ ಕೊಡ್ಬೇಕ್ರಿ, ಒಂದೇ ಸಲಕ್ಕೆ ಕೊಡ್ಬೇಕು ಅಂತಂದ್ರು. ನಾನು ಭಾಳ ಕೇಳ್ಕೊಂಡೆ ಅವ್ರನ್ನ, ಇಲ್ರಿ ಒಂದು 6 ತಿಂಗಳ ತಡ ಕೊಡ್ತೇವೆ ಅಂತಂದು. ಅವ್ರು ಇಲ್ಲ, ಎಲ್ಲರಿಗೂ ಒಂದೇ ಥರ ಕಾಯ್ದೆ, ನಿಮಗೆ ಬೇರೆ ಮಾಡಿದೆ ಮತ್ತು ಎಲ್ಲರೂ ಅದನ್ನ ಕೇಳಕತ್ತಾರ ಅಂತಂದು ಅಂದ್ರ ಮಾವ. ಹಂಗಾಗಿ ಸದ್ಯ ನಿಲ್ಲಿಸಿ ಬಂದೇವಿ, ಅಷ್ಟನ್ನು ತಂದು ಕೊಡ್ರಿ ಒಮ್ಗೆ ಅಂತ ಅಂದದ್ದಕ್ಕೆ. ಐತೆ ಬಾರಿ ಬಿಡು. ಅದು ಹೆಂಗಂತ ತೀರ ಏನು ಕಟ್ಲಾರ್ದಂಗೆ ಇರ್ತೇವೇನ? ಸಾಲಿನ ಕಲ್ಸ ಕಳ್ಸಿರ್ತೇವಂತ ರೊಕ್ಕ ಕೊಡಲ್ಲ ಅಂತೇವೇನ ಅವ್ರಿಗೆ? ಏನು ಭಾಳ ಅಂದ್ರೆ ಒಂದು 2 ತಿಂಗಳು ಹೆಚ್ಚು ಕಮ್ಮಿ ಕೊಡ್ತೇವೆ. ಅದಿಷ್ಟಕ್ಕನ ಇಲ್ಲ ಅಷ್ಟು ತಗೊಂಡ ಬರ್ರಿ ಅಂತಂದ್ರೆ ಏನು ಎಲ್ಲರೂ ಇದ್ದಂಥರ ಇರ್ತಾರಂತೇನ? ನಮ್ಮಂಥ ಬಡವರಿಗೆ ಗೌರ್ಮೆಂಟ್ ಏಟ ಸವಲತ್ತು ಮಾಡೈತಿ ಅಂದ್ರೆ ನೋಡು, ಹಿಂಗೆ ಒಂದು ಹಿಡ್ಕೊಂಡು ನಿಂತು ಬಿಡ್ತಾರೆ ನೋಡು. ಮುಂದಕ್ಕೂ ಹೊರೆಯಂಗಿಲ್ಲ, ಹಿಂದಕ್ಕೂ ಉಳಿಯಂಗಿಲ್ಲ, ನನ್ನೇ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ವ, ಎಲ್ಲರೂ ಕಟ್ಟಾಕತ್ತಾರ. ಹಂಗಾಗಿ ನಾವು ಕಟ್ಟಾಕಬೇಕೀಗ. ಅದಕ್ಕೆ ಸಾಲ ನೋಡಿದ್ರೆ ಎಲ್ಲಿ ಸಿಗುವಲ್ದಾಗೈತಿ, ಏನು ಮಾಡ್ಬೇಕನ್ನೋದ ತಿಳಿದಂಗಾಗೈತಿ. ಹೌದಾ, ಏನು ಮಾಡ್ಬೇಕಾತು? ನನಗೆ ಮೊದ್ಲ ಅನ್ಸಿತ್ತು ಬಿಡು, ಸಾಲ ಏನು ಎಲ್ಲಿ ಸಿಗಂಗಿಲ್ಲ ಅಂಥೇಳಿ. ಸುಮ್ಮನೆ ಹಿಂಗೆ ಮಾಡ್ಬಿಟ್ರಾತಗ. ಹೆಂಗ ಹೋಟ್ಲ ಭಾಗ್ಯವ್ ನಡ್ಸಕತ್ತಾಳಲ್ಲ, ಆಕಿಗೆ ಮಾರಿಬಿಟ್ರಾಕತಿ. ಚಲೋ ರೇಟ್ ಬಂದ್ರೆ ಆಕಿ ಕೊಡೋಣ, ಇಲ್ಲ ಮತ್ತೊಬ್ರಿಗೆ ಕೊಟ್ರಾತು. ಏನು ಆಕಿಗೆ ಕೊಡ್ಬೇಕನ್ನೋದು ಇನ್ನೇನಿಲ್ಲ, ಹೌದಲ್ಲ? ಏನ ಹೋಟ್ಲು ಮಾಡ್ತೀರಿ? ಅಲ್ರಿ, ನಾಳೆ ನಮಗೆ ಒಂದು ಮಗ ಐತಿ, ಮತ್ತು ಅವನ ಜೀವನಕ್ಕೆ ಒಂದು ಬೇಕಲ್ಲ. ಎಲ್ಲ ಮಾರ್ಕೊಂಡು ತೂರ್ಕೊಂಡು ಕುಂತ್ರೆ ದುಡ್ದ್ರ ಮೇಲೆನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕಟ್ಟಕ್ಕೆ ಬರ್ತತ್ತಪ್ಪ. ಅವಸರ ಮಾಡ್ತೀನೋ ಅನ್ಸಕತ್ತೈತೆ ನೋಡಿ ನನಗಂತ. ಇಲ್ಲ, ನಾನು ಕರೆಕ್ಟ್ ನಿರ್ಧಾರ ತಗೊಂಡನಿ. ಒಂದ್ ಸ್ವಲ್ಪ ವಿಚಾರ ಮಾಡು. ಒಬ್ರು ಹತ್ತಾಕತ್ತಾರಂದ್ರ ಹಿಂದ ಜೋತ್ ಬೀಳ್ಬಾರ್ದು. ಯಾಕಂದ್ರೆ ಅವ್ರಿಗೆ ಹತ್ತರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರ ಮ್ಯಾಲ ಹತ್ತಿ ಇದ್ದರ್ನ ಕರ್ಕಂತಾರ. ಅವ್ರ ತಮ್ಮನ್ನ ಹೆಂಗ್ ಕಲಿಸ್ಬೇಕು, ಹೆಂಗ್ ನೋಡ್ಕೋಬೇಕು ಅನ್ನೋದಕ್ಕೆ ಗೊತ್ತೈತಿಲ್ಲ. ನಾಳೆ ಡಾಕ್ಟರ್ ಆಗಿ ಬಂದಂದ್ರ ಆಕೆ ಅವ್ನಿಗೆ ಆಸರ ನಾವೆಲ್ಲ ಏಸ್ ತಿಂದರು, ಹೌದಲ್ಲ? ವಯಸ್ಸಾದ್ಮೇಲೆ ಮಗ ಹುಟ್ಟೆನ. ನೋಡ್ ನೀನು ವಿಚಾರ ಮಾಡು, ಏಸ್ ತಿನ್ನ ಏನು ಅನ್ನೋದು. ಸರಿ ತಗೋರಿ ಹಂಗಾರ. ಅದೆಷ್ಟ ಕೊಟ್ಬಿಡ್ರಿ. ಮನೆ ಪನಿ ಏನು ಕೊಡಕ್ಕೆ ಹೋಗ್ಬೇಡ್ರಿ. ಮನೆ ಇರುವಲ್ದಾಕ ತೀರಾ ಮನೇನಿಲ್ಲ ಅಂದ್ರೆ ಬರೀ ಬಾಡಿಗೆ ಮನೆಗೆ ಇದ್ಕೊಂಡು ಜೀವನ ಮಾಡೋದಾಗೈತೆ. ಮತ್ತೆ ಅಲ್ಲಿ ಬಳೆವು ಅವ ನೀನು ಇಷ್ಟು ಜಲ್ದಿ ಉಟ್ಕೊಂತ ಅಂತ ಅನ್ಕೊಂಡ ಇದ್ದಲ್ಲವ. ನೀ ಏನು ವಿಚಾರ ಮಾಡಬೇಡವ. ನನ್ನ ತಮ್ಮನ್ನ ನಾನು ಸ್ವಂತ ನನ್ನ ಮಗನ ಥರ ಸಾಕ್ತೇನವ. ನಿಮ್ಮನ್ನ ಹಂಗೆ ನೋಡ್ಕೊಂತ ನನ್ನ ಮುಂದೆ. ಆದರೆ ಈಗಷ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡ್ರವ ನನಗೆ. ಇರ್ಲಿ ಬಿಡವ, ಅದಕ್ಕೆ ಯಾಕೆ ಕಳ್ತಿದ್ದಿ? ನಿಮ್ಮಪ್ಪ ಹೇಳಿಲ್ಲ ನೀಗ. ಅದ ಮತ್ತ ಅದೆಲ್ಲ ಏನೇನು ತಲೆ ಹಾಕಣಕ್ ಹೋಗ್ಬೇಡ ನೀನು. ಇಂದ ಸಾಲಿದ ಏನು ಎತ್ತ ಅಂತ ಅಷ್ಟು ನೋಡ್ಕೆ ರೊಕ್ಕ ಹೊಂದ್ಸೋ ಜವಾಬ್ದಾರಿ ನಂದು ಅಂತ ಹೇಳೇನಿಲ್ಲ ಮೊನ್ನೆನ. ಹೋಗು, ನಾ ಎಲ್ಲ ಕರೆದು ವ್ಯಾಪಾರ ಮುಗಿಸ್ತೇನೆ. ಅದನ್ನ ಹೋಟೆಲಿಂದ ಬಂದದ ರೊಕ್ಕ ತಗೊಂಡು ಬಡ ಬಡ ಹೋಗಿ ನಾಳೆ ಕಟ್ಟಿ ಬಂದ್ಬಿಡು ಅಂತ ಹೇಳ್ತ. ಥ್ಯಾಂಕ್ಸ್ ಅಪ್ಪ. ರಮೇಶಿ, ಫೋನ್ ಮಾಡಿ ಈಕಿಗೆ ಭಾಗ್ಯವಕ್ಕಿಗೆ ಮಂತೆಕ್ ಬಂದು ಹೋಗು ಅಂತಂದು ಹೇಳಪ್ಪ. ಒಂದ್ ಮಾತು ತಿಳಿಸಿದ್ರಾತು. ಮತ್ ನಾನಾ ತಗಂತಿದ್ನಲ್ಲ, ನೀವ್ ಯಾಕೆ ಮಂದಿಗೆ ಹೇಳಿರಿ ಅಂತಂದು ಅನ್ಬಾರ್ದಲ್ಲ, ಅದಕ್ಕೆ. ಸರಿ ತಗಮ್ಮ. ಯಾಕ ಸುನಂದ, ಏನಾತು? ಅರ್ಜೆಂಟ್ ಆಗಿ ಬಾ ಅಂತಂದು ಫೋನ್ಯಾಗ ಪುರ್ಸತ್ ಇಲ್ದಂಗೆ ಮಾಡಿದೆಲ್ಲ. ನಾ ಎಲ್ಲ ಬದುಕು ಬಳೆ ಬಿಟ್ಗಟ್ಟು ಬಂದೆ ಅಲ್ಲಿ. ಯಾಕೆ ಅಂತದೇನಾಗೈತಿ? ಹೋಗು, ಹಂಗ ಹೋಗ್ಬೇಡ, ನಾನು ಬರ್ತೇನೆ ಅಂತ ಬಂದೆ. ನೀನ ಹಂಗ ಹೋಗ್ಬಿಟ್ರ ಅವ್ರು ಹೋಗೋರಿಂದ ಮನೇನ್ ಬದುಕು ಬಳೆ ಹೆಂಗ, ಹುಡುಗನ್ ಸಾಲ ಹೆಂಗನ? ಒಂದ್ ಸ್ವಲ್ಪ ವಿಚಾರ ಐತೆ ನಿನಗ? ರೀ, ಅದು ನಾವು ಮೊದಲು ಚಂದ ಇದ್ದೆ ಅಂದ್ರೆ ಮುಂದೆ ಮಕ್ಕಳು ಮರಿ ಸಾಲಿ ಸಂಬಂಧ ಎಲ್ಲ, ಹೌದಲ್ಲ? ಅದಕ್ಕೆ ಹಂಗೆ ಅರ್ಜೆಂಟಲ್ಲಿ ಕರೆಸಿದೆ. ನಾನು ಹೇಳೋ ಮಾತು ಕೇಳ್ರಿ ನೀವು ಮೊದಲು ಸಮಾಧಾನದಲ್ಲೇ. ಒಂದೇ ಸಲಕ್ಕೆ ಸಿಟ್ಟಿಗೆ ಬರಬೇಡ್ರಿ, ನನಗೇನು ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ಏನಾರ ಅಂತಾನೆ ಸಿಟ್ಟು ಮಾಡ್ತಾನೆ ಅನ್ನೋದ, ನನಗೇನು ಹೇಳೋದನ ಇಲ್ಲ. ಆತ್ ಹೇಳು, ಸಿಟ್ಟು ಮಾಡ್ಕೊಳಂಗಿಲ್ಲ. ಅದು ಅರೆ, ಆ ಶಂಕರನ್ನ ನಮ್ಮ ಮನ್ಯಾಗ ಇಟ್ಕೊಳ್ಳೋದು ಬೇಡ್ರಿ. ಅವ್ರ ಊರಿಗೆ ಒಂದು ಕಳಿಸ್ಬಿಡ್ರಿ. ಇಲ್ಲಾಂದ್ರೆ ಬೇರೆ ಎಲ್ಲರ ಇರೋ ಅಂತಂದು ಹೇಳು. ನಾ ಹೇಳಿದೆ ಅಂದ್ರೆ ಏನು ನಿಮ್ಮ ಅಪ್ಪಂದೇನು ಮನೆ ಅಂತಂದು ಕೇಳ್ತಾನ ಅವನು. ಅದಕ್ಕೆ ಅಷ್ಟ ಏನ? ನಾನು ಏನು ಹಡಗುಡೆ ಅಂತದಾಗೈತೆ ಅಂತಾನೆ ಇದ್ರ ಬಿಡು. ಅವ್ನ ಪಾಡಿಗೆ ಅವ್ನು ಇರ್ತಾನ, ಏನಾತು? ಅವಂದು ಮತ್ತು ಮಾರ್ಯಾರ ಕರೆ ಅವನ್ನ ಈಸೆದ್ದು ಹಂಗಂತದ್ ಮನ್ಯಾಗ ಇರ್ಬೇಡ ಅನ್ನಕತ್ತೇನ? ಬೆನ್ನಿ ಬಿದ್ದು ತಮ್ಮ ಅವನು ಹಂಗ ಹೊರಗೈ ಹೊಡದೆ ಅಂದ್ರೆ ಮಂದಿ ಯಾರಕ್ಕಾರ, ಹೌದಲ್ಲ? ಹೆಂಗೆ ಹೇಳಿವ್ರಿಗೆ? ನಾ ಹೇಳೋದನ್ನ ಇವ್ರು ಅರ್ಥನೂ ಮಾಡ್ಕೇವಲ್ರಿ. ಅಷ್ಟಕ್ಕೊಂದೆಲ್ಲ ಇತ್ತು ಇವ್ರಿಗೆ ಬುದ್ಧಿ. ತಡಿ, ಇನ್ನೊಂದು ಮಾತು ಹೇಳ್ತೇನೆ. ಅರೆ ಹಂಗಲ್ರಿ, ಅದು ಅವನು ಯಾಕೆ ಮೊದಲಿನಂಗಿಲ್ಲ. ಭಾಳ ಒಂಥರ ಕೆಟ್ಟ ದೃಷ್ಟಿಲೇ ನೋಡ್ತಾನೆ ನನ್ನ. ನನಗೊಂಥರ ಭಯ ಅನಿಸುತ್ತೆ ಅವ್ನು ನಮ್ಮ ಮನೆಯಾಗಿದ್ದೆ ಅಂದ್ರೆ. ಅದಕ್ಕೆ ಬೇಡ ಅಂತಂದು ಹೇಳಿದ್ರೆ, ನೀವು ಬೇರೆ ಎಲ್ಲರೂ ಇರಲಿ, ಬೇಕಾದ್ರೆ ಅವ್ನಿಗೇನು ಅಡಿಗೆ ಪಡಿಗೆ ಏನಂತಿರಲ್ಲ ನಾನು ಮಾಡಿರ್ತಾನೆ. ನಾನು ಮಾತ್ರ ಕೊಡಲ್ಲ ಅವನಿಗೆ. ನೀವರ ಕೊಟ್ಟು ಬರ್ರಿ, ಇಲ್ಲ ಅತ್ತಿಗೆ ಮಾವ್ರ ಕೈಗಾರ ಕೊಟ್ಟು ಕಳಿಸ್ತಾನೆ. ನಮ್ಮ ಮನ್ಯಾಗ ಮಾತ್ರ ಇರೋದು ಬೇಡ್ರಿ. ನೀವು ಹೊರಗೆ ಹೋಗಿರ್ತೀರಿ, ಅತ್ತಿ ಮಾವ್ರು ಎದಕ್ಕಾರ ಹೊರಗೆ ಹೋಗಿರ್ತಾರ ಅಂತ ಟೈಮ್ನಾಗ ಅವನು ನನ್ನ ಜೊತೆಗೆ ಹೆಂಗಾರ ಇದು ಮಾಡ್ತಾನೆ. ನನಗೆ ಯಾಕೆ ಚಂದ ಕಾಣವಲ್ದು ಅದು.
ಅಯ್ಯ ಅಷ್ಟಕ್ಕೆ ಹಂಗೆ ಮಾಡ್ತಾರೇನ್ಲಿ ಅವನು ಸಣ್ಣನಿರ್ತ ಜೊತೆಗೆ ಆಡಿ ಬೆಳೆದಿರಲ್ಲ ಆ ಸಲಿಗೆಗೆ ಏನೋ ಮಾತಾಡಿರ್ಬೇಕು ಅಂಥದ್ದು ಏನು ಮಾತಾಡ್ತಾನ ಅವನು ನಿನ್ನ ಏನಾರ ಮಾತಾಡಕ್ಕೆ ನೀನು ಒಬ್ಬಾಕಿ ಹೋಗ್ಬಿಡು ಏನಾಯ್ತು ಇರ್ತಾನೆ ನಮ್ಮ ಮನ್ಯಾಗನ ಇದನ್ನ ದೊಡ್ಡದು ಮಾಡ್ಕೊಂತ ಅಡ್ಡಾಡ್ಬೇಡ ನೀನು ಬದುಕು ಬಳೆ ನೋಡ್ಕೆ ನಂದು ಕೆಲಸ ಐತಿ ಹೊಲದಾಗ ಹುಕ್ಕ ನಾನು ರೀ ರೀ ಅವರೊಬ್ರು ಸಂಜೆಗೆ ಬರ್ತಾನಂತಾಗ ಹೊಲ್ದಂಗೆ ಕೆಲಸ ಮುಗಿಸಿ ಅವ ಮಾತಾಡೋಣಂತೆ ಛೇ ನನ್ನ ಗಂಡಗೆ ಏನು ಹೇಳಿದ್ರೆ ಕಿವೆ ಹೋಗಲ್ಲ ನಾನು ಏನು ಹೇಳಿದ್ದೆ ಎಷ್ಟಾಗಲಿ ಮತ್ತು ತಮ್ಮನಂತಾನೆ ಮಾತಾಡ್ತಾರೆ ಇದಕ್ಕೆ ನಾನೇ ಏನಾರ ಒಂದು ಪರಿಹಾರ ಮಾಡಬೇಕು ಏನು ಮಾಡಲಿ ಈ ಹಲ್ಕಟ್ಟು ಮುಳನ್ನ ಹೆಂಗೆ ಹೊರಗೆ ಹಾಕಲಿ ಅಂತ ಏನು ಮಾಡ್ಬೇಕಾತ ಸುನಂದಕ್ಕ ಸುನಂದಕ್ಕ ಏನು ಮಾಡಕತ್ತಿದೆ ಯಾರು ಓ ಬಾರ ಚಂದ್ರಿ ಬಾ ಅದನ್ ಬಾ ಒಳಗದನ್ ಯಾಕೆ ಚಂದ್ರಿ ನನ್ನ ಒಳ್ಳೆ ಹುಡುಕಿ ಮಂದಿಯವ ಬರ್ತದಲ್ಲಿ ನಿನ್ನಿತ್ಲಾಗ ಯಾಕೆ ಏನಾರ ಇತ್ತನ ಸುನಂದಕ್ಕ ಒಂದು ಮಾತು ಕೇಳ್ತೀನಿ ಇಲ್ಲ ಅಂತ ಅನ್ಬಾರ್ದು ನೀನು ಅದು ಏನಿಲ್ಲವ ನಮ್ಮ ಸಂಬಂಧಿಕರದು ಒಬ್ಬರು ಮದುವೆ ಐತೆ ಅವ್ರು ನೋಡಿದ್ರೆ ಭಾಳ ಚಲೋ ಅದಾರ ಅದಕ್ಕೆ ನಾನು ಏನಿಲ್ಲದ ಬಿಚ್ಚಲು ಗೌರಮ್ ನಂಗೆ ಹೋದೆ ಅಂದ್ರೆ ಹೆಂಗೆ ಚಂದ ಕಾಣ್ತೈತಿ ಅದಕ್ಕೆ ನೀನು ನನಗೆ ಸರ ಕೊಡ ಅದು ಎರಡು ಸರ ಮಾಡಿಸಿರಲ್ಲ ಅದನ್ನ ಹಾಕ್ಯಂತ ಹೋಗಿ ಬರ್ತಾನೆ ಮತ್ತು ನಾನು ಏನು ಅದನ್ನು ಇದು ಮಾಡಂಗಿಲ್ಲವ ಹೆಂಗೆ ತಗೊಂಡು ಹೋಗಿರ್ತ ನಂಗೆ ಚೆಂದಾಗಿ ವಾಪಸ್ ತಂದು ಕೊಟ್ಬಿಡ್ತಾನೆ ಹಾಂ ಏನು ಸರನ ಅಲ್ಲ ನಮ್ಮ ಅತ್ತಿಗೆ ಏನಾರ ಗೊತ್ತಾತಂದ್ರೆ ಅವ್ರನ್ನ ಕೇಳಿಲ್ದ ಕೊಟ್ಟೆ ಆಮೇಲೆ ನಾನು ಚೀತು ಅಂತಂದು ಹೋಗಿತಾರವ ಸುಮ್ಮನೆ ನಮ್ಮ ಅತ್ತೆನ ಕೇಳಿಬಿಡು ಅವ್ರು ಹ್ಞೂ ಅಂದ್ರೆ ತಗೊಂಡು ಹೋಗಂತೆ ಅಯ್ಯ ನೀನೊಬ್ಬಾಕಿ ನಿಮ್ಮ ಅತ್ತಿನ ಕೇಳಿಸ್ಕೊಂಡು ಹೋಗೋದಾಗಿದ್ರೆ ನಿಮ್ಮ ಅತ್ತೆ ತಲೆ ಕೇಳ್ತಿದ್ದೆ ಮತ್ತೆ ನಿನ್ನ ಹತ್ರ ಕೇಳ್ತಿದ್ದೆ ಅವಜ್ಜಿ ಅಷ್ಟಿದೆ ಮಾಡಂಗಲ್ಲ ನನಗೆ ಅದಕ್ಕೆ ನೀನ ಕೊಡು ಒಂಚೂರ ಹೆಂಗೆ ಮಾಡ್ತೀಯಲ್ಲ ನಾವೇನು ತಿಂತಾವೇನ ಇನ್ನೇನು ಕರಗಿಸ್ಕೊಂಡು ನಾವೇ ಇಟ್ಕೊತೇವೆ ನಂಗೆ ಮಾಡ್ತೀವ ಏನಾಗಲ್ಲ ಕೊಡು ಹರಿಯಂಗಿಲ್ಲ ಮುರಿಯಂಗಿಲ್ಲ ಹೆಂಗೆ ಒಯ್ದಿರ್ತಾನೆ ನಾನು ತಂದು ಕೊಡ್ತಾನೆ ಅಂತ ನೀ ಹೆಂಗೆ ಮಾಡ್ತೀವಿ ಬಿಡ ಅಲ್ಲ ನನ್ನ ಕಷ್ಟ ಕೇಳ್ಕೊಂಡು ಆ ದೇವ್ರನ್ನ ಈಕೆ ರೂಪದಾಗ ಕಳ್ಸ್ಯಾನ ಬಂದಾನ ಅನ್ನಿಸ್ತೈತೆ ನನಗೆ ಸಹಾಯ ಮಾಡಕ್ಕೆ ಇರೋ ದಾರಿ ಕರೆಕ್ಟ್ ಈಕಿನ್ನ ಉಪಯೋಗ ಮಾಡ್ಕೊಂಡು ಆ ನಾಯಿ ಹೊರಗೆ ಹಾಕ್ಬೇಕು ಏ ಇಕ್ಕೆ ಸುನಂದಕ್ಕ ಏನು ವಿಚಾರ ಮಾಡಾಕ್ತಿದೆ ಇಲ್ಲೋಡ ಏನಿಲ್ಲ ಸರ ಬೇಕಂದಲ್ಲ ಸರಿ ನಮ್ಮ ಅತ್ತಿಗೆ ಹೇಳ್ದಂಗೆ ಕೊಡ್ತೇನೆ ನಾನು ಆದ್ರೆ ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕು ಅಂದ್ರೆ ನಾನು ಕೊಡ್ತೇನೆ ಹೆಂಗೆ ಮಾಡ್ತೀಯ ಕೇಳವ ಅದಕ್ಕೇನಂತ ನೀವು ನಮಗೆ ಆಸರಾಗದವ ನಾವು ನಿಮಗೆ ಆಸರಾಗದವ ಅಷ್ಟೇ ಅದ್ರಾಗೇನೈತಿ ಇಲ್ಲಿ ಬಾಯಿಲ್ ನನ್ನ ಹತ್ರ ಬಾಯಿಲ್ ಇನ್ನೂ ಸ್ವಲ್ಪ ಅದೇನಂದ್ರೆ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ ನಾ ಹೇಳಿದ್ದೇನೆ ಅಯ್ಯ ಇಷ್ಟ ಏನ ನಾ ಏನು ದೊಡ್ಡ ಕೆಲಸನ ಅನ್ಕಂಡೆ ಆತಾಗ ಮಾಡ್ತಾನೆ ಸರ ಕೊಡು ಮತ್ತೆ ನನಗೆ ನೀನು ಇಲ್ಲಿಂದ ಹಿಡ್ಕೊಂಡು ಹೋಗೋದು ಬೇಡ ನಿಮ್ಮ ಮನೆ ನಡಿ ನಾನಾ ತಂದು ಕೊಡ್ತಾನಂತ ನಿನಗೆ ಸರಿ ತಗ ಹಂಗ ಮಾಡು ಮತ್ತೆ ನೆನಪಾರಬೇಡ ನೀ ನೆನಪಾರಿದೆ ಐತಿಲ್ಲ ಮತ್ತೆ ನಿನ್ನ ಕೆಲಸನ ಆಗಂಗಲ್ಲ ನೋಡು ಸೀಲ್ ತಗೊಳ ಹಂಗೆ ಯಾಕೆ ಮಾಡ್ತಿದ್ದಿ ತಂದು ಕೊಡ್ತಾನೆ ಅಂತ ನೀ ಬರೋಸಿಲ್ಲ ನನ್ನ ಮ್ಯಾಗ ಅಷ್ಟೇ ಸರಿ ತಗ ಹಂಗಾರ ಯಾಕೆ ಆಗೊಂಡವಕ್ಕ ಕರೆ ಕಳ್ಸಿದ್ರಿ ನೋಡವ ಸುತ್ತಿ ಬಳಸಿ ಏನು ಮಾತಾಡೋದೈತಿ ಏನು ಅನ್ನೋದು ವಿಚಾರ ಹೇಳ್ಬಿಡ್ತೇನೆ ನಿನಗೆ ನಾವು ಮತ್ತು ನಮ್ಮ ಶ್ವೇತಾಂದು ಮತ್ತು ಸಾಲಿ ಸಂಬಂಧ ರೊಕ್ಕ ಕಮ್ಮಿ ಬಿದ್ದವು ಎಲ್ಲಿ ಸಾಲನೂ ಹುಟ್ದಂಗೆ ಆಗ್ಯವ ಅದಕ್ಕೆ ಮತ್ತು ಹೋಟ್ಲ ಮಾರ್ಬೇಕು ಅಂತ ಮಾಡೀವಿ ಮತ್ತು ನೀ ಬಾಡಿಗೆ ಇದ್ದಿದ್ದಿ ನಾಳೆ ನೋಡು ನನಗೊಂದು ಮಾತು ತಿಳಿಸಿಲ್ಲ ನಾವು ಬೇರೆ ಎಲ್ಲರೂ ನೋಡ್ಕೊಂತಿದ್ದೆ ಒಮ್ಮಿದ್ರ ಮೇಲೆ ಇವ್ರು ಹಿಂಗೆ ಮಾಡಿದ್ರು ಅನ್ಬಾರ್ದಲ್ಲ ಅದಕ್ಕೆ ನಿನಗೊಂದು ಮಾತು ತಿಳಿಸಿದೆ ಮತ್ತು ನಾವು ಮಾರಕತ್ತೀವಿ ನೀ ಖಾಲಿ ಮಾಡ್ತಾನೆ ಅಂದ್ರೆ ಮಾಡವ ಇಲ್ಲ ನಾನ ತಗೊಂತಾನೆ ಅನ್ನೋದಿತ್ತಂದ್ರೆ ಮತ್ತು ಬಡ ಬಡ ಒಂದು ರೇಟ್ ಮಾಡಿ ಮಾತಾಡಿ ತಗೊಂಬಿಡು ಈಗೇನು ಪ್ಯಾಟಿ ರೇಟ್ ಏನೈತೆ ಕಡೆಗೆ ಮಾರ್ಕೆಟ್ ರೇಟ್ಗಿಂತ ಒಂದು 3-4 ಸಾವಿರ ರೂಪಾಯಿ ಕಮ್ಮಿ ಕೊಡು ಆತ ಅಯ್ಯಣ್ಣ ನಿಂತ ಕಾಲ ಮೇಲೆ ನಾ ಮಾರೋದು ತಗೊಳ್ಳೋದು ಅಂದ್ರೆ ರೊಕ್ಕ ನಾನು ಹೊಂದಿಸ್ಕೋಬೇಕಲ್ಲ ರೊಕ್ಕ ಐತ್ ಬಿಡು ನಾನು ಮನೆ ಬಂಗಾರ ತಗೋಬೇಕು ಅಂತ ಅನ್ಕೊಂಡಿದ್ದೆ ಈಗ ಅವ ರೊಕ್ಕನ ಕೊಟ್ಟು ಇದನ್ನು ಮಾಡ್ಕೋಬೇಕಾತು ಸರಿ ತಗೊಳಪ್ಪ ಏನು ರೇಟ್ ಅಂತೀರಿ ಏನು ಅದು ಹೋಟ್ಲನ ಅಷ್ಟೇನು ದೊಡ್ಡದಿಲ್ಲ ಸಣ್ಣದೈತಿ ಮತ್ತು ನೋಡಿ ಒಂದು ರೇಟ್ ಮಾಡಿರಿ ತಗೊಂತಾನಂತ ಅಯ್ಯ ಭಾಗ್ಯ ಹೋಟ್ಲು ಸಣ್ಣದೈತಿ ಅಂದ್ರೂ ಅದು ಕಾರ್ನರ್ ಸೈಟ್ನಾಗ ಇರೋದು ಅದು ಹೋಟ್ಲು ಚಲೋ ವ್ಯಾಪಾರ ಆಕತಿ ನೀನೇನು ಗೊತ್ತಿಲ್ಲೇನು ನೀನ ಎಷ್ಟು ಚಲೋ ವ್ಯಾಪಾರ ಮಾಡಕ್ಕೆ ಹೇಳಕತ್ತಿ ಅದ್ರಾಗ ನಾವೇನ ಅದೇನೋ ಅಂತಾರಲ್ಲ ಎಲ್ಲಾರ ತಗೊಂಡಿಕ್ಕ ಆಗಿದ್ದಕ್ಕೆ ಕೈ ಬಿಟ್ಟಂಗಾಗಿತ್ತದ ಅದಕ್ಕೆ ನೀನು ಸಿಕ್ಕಂಗ ಇಲ್ಲಾಂದ್ರೆ ನಾವೇನು ಹೋಟ್ಲ್ ವ್ಯಾಪಾರ ಬಿಡ್ತದಿಲ್ಲ ಬಿಡು ಚಲೋ ಐತೆ ನಡೀತೈತೆ ಅದು ನೋಡಿ ಮತ್ತೆ ಹೆಂಗೆ ಮಾಡ್ತೀಯ ಮಾವ ನೀವು ಮಾತಾಡ್ರಿ ನಂದು ಹೊರಗೆ ಕೆಲಸ ಐತಿ ಹೋಗಿ ಬರ್ತಾನೆ ನಾನು ಸರಿ ತಗೊಳಪ್ಪ ಹೋಗಿರಿ ನೀನು ತಗೊಂಡವ ಹೋಟ್ಲ್ ನಾನು ತಗೊಂತೀನಿ ಎಷ್ಟರ ಆಗ್ಲದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಅಣ್ಣನ ಮುಂದೆ ನನಗೆ ಮಾರೇನಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಮತ್ತು ಸುಮ್ಮನೆ ನೋಡು ಎಲ್ಲ ಐತಿ ಮತ್ತು ಅವ್ನ ಮನೆ ರೊಕ್ಕ ಕೇಳ್ತಾಳ ಅಂತಂದು ಅನ್ನಂಗಕೈತೆ ಹೋಗ
ಅದಕ್ಕೆ ಅಮ್ಮಂದು ಅನ್ನಕ್ಕೆ ಹೋಗ್ಬೇಡ್ರಿ ಅಷ್ಟ ಮಾರೇವಿ ನೀವು ಮಾರ್ತೀರಿ ನಾ ತಗೊಂತೀನಿ ಗುಟ್ಟಾಗೆ ಎದ್ದು ಬಿಡ್ಲೇನ ಅಲ್ಲವಾ ಒಂದು ಮಾತು ನಿಮ್ಮ ಅಣ್ಣಗೆ ತಿಳಿಸಿದ್ರೆ ಆಕತ್ತು ಪಾಪ ಇದ್ರ ಟೈಮ್ನಾಗ ಅವನ ಮುಂದೆ ನಿಂತು ನಿನಗೆ ಅಂಗಡಿ ಎಲ್ಲ ಕೊಡಿಸಿ ಮಾಲ್ ಹಾಕಿಸಿ ಎಲ್ಲ ಇದು ಮಾಡಿ ಕೊಟ್ಟಾನ. ಈಗ ಅವ್ನು ಬಿಟ್ಟು ವ್ಯವಹಾರ ಮಾಡಿದೆ ಅಂದ್ರೆ ನಾಳೆ ನನ್ನ ಬಗ್ಗೆ ನಾನು ಕೇಳಲ್ಲ ಅವನು. ಅಲ್ಲ ಬಸಣ್ಣ ಅವನೇನು ಅನ್ಕಂತ ನೀವನೇನು ಅನ್ಕಂತಾನ ಅಂತ ಕೂತ್ಕೊಂಡ್ರೆ ನಿಂದು ಅಂಗಡಿದ ವ್ಯಾಪಾರ ಆಗೋದು ನೋಡ್ತೀಯ ಏನು ಅವ್ರು ಇವ್ರು ಅನ್ನೋದು ಕೇಳ್ಕೊಂತ ಕುಂದಿರ್ತೀಯಪ್ಪ. ಹಾಂ ಈಗ ನಿಂತ ಕಾಲ ಮೇಲೆ ರೊಕ್ಕ ಬೇಕು ಅಂತಿದ್ದೆ ನಾನು ಹಂಗೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಈಗ ಕೊಡ್ತಾನೆ ರೊಕ್ಕನ ಹಂಗೆ ಕ್ಯಾಶ್ ನನ್ನ ಹೆಸ್ರು ಬರೋ ಕೊಟ್ಬಿಡ್ರಿ ಅಷ್ಟೇ ನೋಡು ಮತ್ತೇನಿಲ್ಲ. ಅದಕ್ಕೆ ಅಂದದ್ನಪ್ಪ ನೋಡು ನಿನ್ನ ಮನಸ್ಸು ಮತ್ತು ಆಮೇಲೆ ನಮ್ಮ ಅಣ್ಣಗೆ ಹೇಳಿದೆ ಅಂದ್ರೆ ನಾನು ತಗೊಳಕ್ಕೆ ಹಿಂದೆ ಮುಂದೆ ಆಕತಿ ಮತ್ತು ನೋಡಪ್ಪ ಹೆಂಗೆ ಏನು ಅನ್ನಂಗೆ. ಅದಕ್ಕೆ ನಮ್ಮ ಅಣ್ಣಗೆ ಅನ್ನಕ್ಕೆ ಹೋಗ್ಬೇಡ್ರಿ. ನಾ ಹೇಳಿದ್ನಲ್ಲ ಬಲೆ ಒಂದು 5,000 ರೂಪಾಯಿ ಹೆಚ್ಚಾಗಲಿ ನಾ ಕೊಡ್ತಾನೆ ಅಂತ ರೊಕ್ಕಕ್ಕೇನು ವಿಚಾರ ಮಾಡಬೇಡ್ರಿ ನೀವು. ಅಲ್ರಿ ಅವ್ರ ಅಣ್ಣಗೆ ಆಕೆಗೆ ಹೇಳಕ್ಕೆ ಮನಸ್ಸಿಲ್ಲ ನಿಮಗೆ ಯಾಕೆ ಸುಮ್ಮ ರೊಕ್ಕ ಕೊಡ್ತಾನೆ ಅಂತಳ ಇಸ್ಕೊಂಡು ಬಡ ಬಡ ಕ್ಲಿಯರ್ ಮಾಡ್ಕ್ಯಾರ ಅದನ್ನು ಹಂಗಂತೀಯ? ಸರಿ ತಗ ಹಂಗೆ ಮಾಡಿದ್ರೆ ಅದು ಮತ್ತೆ ಆತು ತಗೊಳವ ಹಂಗಾಗಲಿ. ಮತ್ತು ನೀ ರೊಕ್ಕ ತಂದು ಕೊಟ್ಬಿಡು ನಾವು ಬರೋ ಕೊಟ್ಬಿಡ್ತೇವೆ ಅಂತ. ಹಾಂ ಸರಿ ತಗೋಣ ಹಂಗೆ ಆಗಲಿ. ಆಹಾ ಹೋಟೆಲ್ ಓನರ್ ಆಗಿಬಿಟ್ಟೆ ನಾನಂತೂ ಎಲ್ಲ ದೇವ್ರದಾಗೆ. ಚಲೋ ಆತು ಅತ್ಲಾಗ ಮನೆ ಬಂತು ಇತ್ಲಾಗ ಹೋಟ್ಲನ ಆತು ಮತ್ತು ಅಡ್ಡಿಲ್ಲ ದೇವ್ರ ಕೈ ಹಿಡ್ದ ಹೆಂಗಾರ ಮಾಡಿ ಕಷ್ಟಪಟ್ಟು ದುಡ್ಯಾರನ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅಂತಾರಲ್ಲ ಸುಳ್ಳಲ್ಲ ಅದು. ಸರಿ ತಗೊಂಡು ಬರ್ತಾನೆ ನಾನು. ಸರಿ ತಗ ರೊಕ್ಕ ಅರ್ಜೆಂಟಾಗಿ ತಂದು ಕೊಡು ಏನು ಅವಸರ ಐತೆ ನನ್ನ ಮಗಳು ನಾಳೆ ಎಷ್ಟೊತ್ತಿದ್ರು ಹೋಗಿ ಕಾಲೇಜಿಗೆ ಕಟ್ಟಬೇಕಂತ ಅದಕ್ಕೆ. ಆತಾತು ಮನೆಗೆ ಹೋಗಿದ್ದು ಒಟ್ಟು ಎಣಿಸ್ಕೊಂಡ್ ಬಂದುಬಿಡ್ತೀನಿ ರೊಕ್ಕ ಮನ್ಯಾಗ ಅದಾವು ಮತ್ತು ನೀವು ಮಂದಿ ಮುಂದೆ ಅಂದಿದ್ದೀವ ಯವ. ನಾನು ಬಂಗಾರ ತಗೊಂಡ್ರ ತಂದು ಇಟ್ಕೊಂಡಿದ್ನೆ ಒಂದು 2 ಎಳೆ ಸರ ನನ್ನ ಮಗಳಿಗೆ ಒಂದು ನೆಕ್ಲೆಸ್ ಮತ್ತು ಈ ಒಂದು ಉಂಗುರ ಮಾಡಿಸಿದ್ರ ತಂದು ಇಟ್ಕೊಂಡಿತ್ತು ರೊಕ್ಕನ. ಮತ್ತು ನೀನು ಅಂದಿಗಿಂದಿ ನಮ್ಮ ಅಣ್ಣ ಮುಂದೆ ನಮ್ಮ ಅತ್ತಿಗೆ ಮುಂದೆ ಯಾರ್ದಾರ ಮುಂದೆ ಏನು ಮನೆಗೆ ಹೋದಕ್ಕೆ ತಂದು ಕೊಟ್ಬಿಡ್ತಾನೆ. ಸರಿ ತಗ ಹಂಗೆ ಮಾಡಿ. ಅಲ್ಲ 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 ನೋಡಿಕಿನ ಮಗಳ ಮದುವೆ ಮಾಡೋ ಮುಂದೆ ಕೈಯ ರೊಕ್ಕ ಇಲ್ಲ ಹಂಗೆ ಹಿಂಗೆ ನಮ್ಮ ಅಣ್ಣನ ಎಲ್ಲ ಮಾಡಬೇಕು ಅಂದು ಬೀಗನ ಕಡೆಗೆ ರೊಕ್ಕ ಇಸ್ಕೊಂಡು ಮಗಳ ಮದುವೆ ಮಾಡಿ ಬಾ 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 ಈಗ ನೋಡಿದ್ರೆ ಸರ ನಕ್ಲೆಸ್ಸು ಉಂಗುರ ಎಷ್ಟಾರ ರೊಕ್ಕ ಹೊಂದಿಸಿದ್ದಾಳಿಕೆ ಅಂತ. ಆ ಹೋಟ್ಲ್ ಹಂಗೈತಿ ಯಾಕೆ ಮಾಡೋಕ್ಕೇನು ಹೋಟ್ಲ್ ಅಷ್ಟು ಲಕ್ಕಿ ಐತದ. ನಾವು ಅದೇನಂತಾರಲ್ಲ ಗಂಡ ಹೆಂಡತಿ ಜಗಳದಾಗ ಕೂಸು ಬಡವಾತ ಅನ್ನಂಗೆ ನಮ್ಮ ಜಗಳದಾಗ ಹೋಟ್ಲಿಗೆ ಕೈ ಬಿಟ್ಟಿದೆ. ನೋಡಿ ಆಕೆ ಹಣೆ ಬರ ಆಕೆ ಚಲೋ ಐತಿ ಈಗ ಆಕೆ ಹೆಸ್ರಲ್ಲ ಆತು ಬಿಡ ಏನು ಮಾಡೋಕ್ಕಾಗತ್ತೆ ಯಾರ್ಯಾರು ಏನ ಇರ್ತೈತೆ ಅವರ ಮಾಡ್ಕೊಳೋದಲ್ಲ. ಅಲ್ಲ ಎಷ್ಟು ವಿಚಾರ ಮಾಡ್ತೀನಿ ನೀನು ಹೋದ್ರೆ ಹೋತದ ಒಂದು ಹೋಟ್ಲಲ್ಲ ಬಿಡು ಹೋಗ್ಲಿ ದೇವ್ರು ದುಡ್ಕಂತ ನಾ ಶಕ್ತಿ ಕೊಟ್ಟಾನ ದುಡ್ಕಂದ್ರೆ ಆತು. ಆ ಹೋಟ್ಲ್ ಹೋಗಿದ್ದಕ್ಕೆ ನೀನು ಕರೆಕ್ಟ್ ಆದಿ ಹೌದಲ್ಲ. ನಾನು ಕುಡಿಯೋದು ಬಿಟ್ಟೆ ಮತ್ತು ಆಕೆ ಇಷ್ಟಪಟ್ಟವನ್ನ ಆಕೆ ಮದುವೆ ಆದ್ಲು ಮಗಳು ಈಗ ಸಾಲೆ ಬೇರೆ ಕಲಿಯಕತ್ತೇಳ ಮತ್ತು ಇನ್ನೂ ಎಷ್ಟು ಒಳ್ಳೇದಾಗ್ಬೇಕು ನಮ್ಗೆ ಆತಲ್ಲ ಮತ್ತು ಇನ್ನೇನು. ಹೌದು ಕರೆ ನಮ್ಮ ದುಬ್ಬ ನಾವು ಚಪ್ಪರಿಸ್ಕೋಬೇಕಷ್ಟೆ ಇದ್ದದ್ದು ಕಳ್ಕಂದು. ಅದಿರಲಿ ನೀ ಮತ್ತು ಊರಾಗ ಡಂಗ್ರ ಹಾಕಕ್ಕೆ ಹೋಗ್ಬೇಡ ಸ್ವಲ್ಪ ಬಾಯಿ ಮುಚ್ಚಿಗೆಂದಿರು. ಹೆಣ್ಮಕ್ಳು ಬಾಯಾಗ ಏನು ವಿಷಯ ನಿಲ್ಲೋದಿಲ್ಲ ಅಂತಾರ. ಮತ್ತು ನಿನಗ ಒಡ 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 ಮಾತಾಡ್ಕೊಂತ ಅಂದಿಗಿಂದಿ ಇದ್ದದ್ದು ಬಂದದ್ದು ಎಲ್ಲ ಮತ್ತೆ ಕಲ್ಲು ಹಾಕಿ ಕುಂತಿ. ಇಲ್ಲಿ ತಗರ್ರಿ ನಾನೇನು ಅತ್ಲ ಹೋಗೋದಲ್ಲ ಅಂದಾಗ ಕೆಲಸ ರಗಡಿರ್ತೈತಿ. ನಮ್ಮತ್ತಿ ಬಂದ್ರೆ ಚಲೋ ಮಾಡ್ತಾನೆ ನಾನು. ಅತ್ತಿಯಾರ ಇದೇನ್ರಿ ಕರ್ಮ ಅತ್ತಿಯಾರ ಗಡ ಬರ್ರಿ ಇಲ್ಲಿ. ಯಾಕ ಏನಾತ ಹಂಗ್ಯಾಕೆ ಬಾಯ್ ಬಿಡಕತ್ತಿ ಸತ್ತಾರ ಮನೆ ಹೋಗ್ಯಾನಂಗ ಇನ್ನ ಸ್ವಲ್ಪ ಆಬರಕ್ಕಬ್ರಿ ಏನೇನಿಲ್ಲ ನೋಡಿ ನಿನಗೆ. ಅತ್ತಿಯಾರ ನಿಮ್ದೊಂದತ್ತಾಗ ನಾನು ಹೇಳೋ ವಿಷಯ ಕೇಳಿದೆ ಅಂದ್ರೆ ನೀವು ಹಿಂಗೆ ಹೋಯ್ಕೊಂತೀರಿ ಮನೆಯಾಗ ನೀವು ಬಂಗಾರ ಸಾಮಾನು ಒಂದೂ ಕಾಣುವಲ್ವ ರೀ ಅತ್ತಿಯಾರ. ನಾನು ಹೆಂಗಂತ ಮಾಡ್ರಿ ಅತ್ತಿಯಾರ ಓಷ್ಟು ಚೆಲ್ಲಾ ಪಿಲ್ಲಿ ಆಗ್ಯವ್ರಿ ಅತ್ತಿಯಾರ. ನನ್ನ ಕೊನೆಯಾಗ ಬಟ್ಟೆ ಗಿಟ್ಟಿ ಎಲ್ಲ ಚೆಲ್ಲಿ ಬಂಗಾರ ತಗೊಂಡು ಹೋಗ್ಯಾರ್ರಿ ಅತ್ತಿಯಾರ. ಅತ್ತಿಯಾರ ಯಾರು ಇದಾರ ನೋಡ್ರಿ ಕಂಡಿಡೀರಿ ಅತ್ತಿಯಾರ. ಏನ ಬಂಗಾರ ಸಾಮಾನು ಕಳೆ ಹೋಗ್ಯವ? ಅಲ್ಲ ಇಷ್ಟು ದಿನ ಒಂದು ಕುಳ್ಳು ಹೋಗೋದಲ್ಲ ನಮ್ಮ ಮನೇನು ಅದು ಹೆಂಗೆ ಬಂಗಾರ ಹೋಯ್ದ್ರಿ ನಿನ್ನ ಕೊನೆಯಿಂದ ಅದು ಏನು ಬರಾಬರಿ ಹುಡುಕಿದೇನಿಲ್ಲ ನೀನು? ಹುಡುಕ್ಯಾನ್ರಿ ಅತ್ತಿಯಾರ ಹುಡುಕ್ಯಾನಿ ಬೆಳಗ್ಗೆರ ಎಲ್ಲ ಕರೆಕ್ಟ್ ಇತ್ತು. ನಾನು ಅದಕ್ಕೆ ಒಂದು ಚೂರು ಹೊಲಕ್ಕೆ ತಾಕ ಹೋಗಿ ಬಂದು ನೋಡ್ರಿ ಊರು ಬಂದಿನ ಹೊಲದಾಗ ಅವು ಭಾಳ ಆಗಿದ್ದು ಹಣ್ಣು ಮೆಣಸಿನ್ಕಾಯಿ ಒಟ್ಟು ಹಿಂಡಿ ಹರಿದ್ರಾತ ಅಂತ ಹರ್ಕೊಂಬರೋಣ ಅಂತ ಹೋಗಿದ್ದೆ. ಹೋಗಿ ಬರೋದ್ರಾಗ ಅತ್ತಿಯಾರ ಅಷ್ಟು ಜಳ 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 ಮಾಡ್ಯಾರ ನೋಡ್ರಿ ಅತ್ತಿಯಾರ. ಅಲ್ಲ ಅದು ಹೆಂಗ ಏನು ಕಿಲಿ ಹೊಡೆದಾರ ಏನು ಕಿಲಿ ತೆಗ್ದಾರ ಅದನ್ನ? ಅದು ತೆಗ್ದಾರ್ರಿ ಅತ್ತಿಯಾರ ತೆಗ್ದಾರ. ನನಗೆ ಅನಿಸ್ತೈತಿ ಮನೆಯವ್ರದ ಯಾರ್ದ ಕೈ ಹೊಡ್ತಾರೆ ಇದು. ಯಾಕಂದ್ರೆ ಹೊರಗಿನ ಯಾರು ಬಂದು ಮುಟ್ಟಕ್ಕೆ ಸಾಧ್ಯಿಲ್ಲ. ಅವ್ರಿಗೇನು ಗೊತ್ತ್ರಿ ನಾವೆಲ್ಲಿ ಇಡ್ತೇವೆ ಏನು ಅನ್ನೋದು ಮನೆಯವ್ರಿಗೆ ಗೊತ್ತಿದ್ದಾರ ಮಾಡ್ಯಾರ ನೋಡ್ರಿ ಅತ್ತಿಯಾರ. ನನಗಂತೂ ಶಂಕರನ ಮೇಲೆ ಅನುಮಾನ. ನೀವೇನಾರು ಯಾಕೆ ಅನ್ಕೊಳ್ರಿ ನನ್ನ ಬಗ್ಗೆ. ಸುನಂದ ಚಂಡಿಗೆ ಹೊಡಿತೀನಿ ನಿನಗ ನಮ್ಮ ತಮ್ಮನ ಮೇಲೆ ಇಲ್ಲಿಸಲ್ಲದ ಅಪವಾದ ಹಾಕಿದೆ ಅಂದ್ರೆ
ಯಾಕ ನೀ ಹೇಳಿದ್ ಕೇಳಲಿಲ್ಲ ಅಂತಂದ್ ಬಂಗಾರ ಎಲ್ಲ ಅವ್ನ್ ಕದ್ಕೊಂಡ್ ಹೋಗ್ಯಾನ ಅಂತ ಕಳುವನ್ನ ಆಪೋದ್ ಹಾಕಕತ್ತಿ ನೀನ್ ಏನಿಲ್ಲ ಇಂಥ ಬಂಗಾರ ಏಟ್ ಕಂಡಿರಕ್ಕಿಲ್ಲ ಅವನ. ನಾನು ಯಾಕ್ರೆ ಸುಳ್ಳು ಹೇಳಿ, ನಾನು ಬಂಗಾರ ಸಾಮಾನು ಕಳ್ದವ್ರಿ. ಅದು ಅಲ್ದನ ನಮ್ಮ ಕೊನೆ ಅಂತಕ ಅವ್ನ ಕೈಯಾಗಿನ ವಾಚು, ಅದು ಇನ್ನೊಂದು ಏನದು ಕೈ ಕಟ್ಕೊಂತಾನಲ್ಲ ದಾರ, ಅವು ಎರಡು ಬಿದ್ದವು. ಅದಕ್ಕೆ ಅವನ ಮಾಡ್ಯಾನ ಇದನ್ನ. ನನಗೆ ಪಕ್ಕ ಗೊತ್ತೈತಿ, ನೀವು ಕರೆದು ಕೇಳಿರ್ಬೇಕಾರ ಅವನ್ನ.